ಒಂದು ಪ್ರಥಮ ತಾಯಿ ರೋಲ್ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ನಾನು ತುಂಬ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಇರೋಂಥ ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿದೆ. ಶೋಭರಾಜ್ ಅವ್ರ ಜೊತೆ ಅವರು ಪೊಲೀಸ್ ಕಮಿಷನರ್ ರೋಲ್ ಮಾಡ್ತಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನುಗಳೆಲ್ಲ ತುಂಬ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನಾನು ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬ ಜನಗಳಿರ್ತಾರೆ, ಆ ಥರ ಒಂದು ಸೀನುಗಳು. ಆಮೇಲೆ ಕಾಮಿಡಿ ಟಚ್ ಇರೋವಂಥ ಸೀನು, ನನ್ನ ಮಗನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಸೀರಿಯಲ್ ನೋಡೋದು ಬಿಡಲ್ಲ ಅಂತ ಹೇಳೋದು. ಇದನ್ನೆಲ್ಲ ಇಷ್ಟೋ ತನಕ ಬಿಲ್ಡಪ್ ಕೊಟ್ಟನಲ್ಲಮ್ಮ, ಒಂದೇ ಸಲಕ್ಕೆ ಬಂದು ಅದ್ಬಿಟ್ಟಲ್ಲಮ್ಮ. ಎಂಥ ತಾಯಮ್ಮ ನೀವು, ಇಷ್ಟೋ ತನಕ ಬಿಲ್ಡಪ್ ಕೊಟ್ಟೆ. ತಾಯಿ ಹೆಂಗಿರ್ಬೇಕು ಆ ಥರ ನೋಡಿ ಕಲ್ತ್ಕೊಳ್ಳಿ, ಇವ್ರು ನೋಡಿ ಕಲ್ತ್ಕೊಳ್ಳಿ ಅಂತ ಅದು ನಿಮ್ಮ ಕ್ಯಾರೆಕ್ಟರ್. ಈ ಚಿತ್ರದಲ್ಲಿ ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನಗಿತ್ತು, ಆಯಿತಾ. ಈ ಥರ ಒಂದು ಕಾಮಿಡಿ ಇರೋಂಥ ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿದೆ. ಶೋಭರಾಜ್ ಅವರು ಇದ್ದಾರೆ. ಈಗ ಇವ್ರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ, ದೇವ್ರು ಒಳ್ಳೇದು ಮಾಡಿ. ಕೋಟಿಗಟ್ಟಲೆ ದುಡ್ಡು ಮಾಡ್ಬಿಟ್ಟವ್ರೆ. ಅದು ಚೆನ್ನಾಗಿ. ಇನ್ನು ಯಾರು? ಅಯ್ಯೋ ದೇವ್ರೆ, ತಾಯಿಗೆ ತಕ್ಕ ಮಗ ಈ ಜನರೇಷನ್. ತಾಯಿಗೆ ತಕ್ಕ ಮಗ ಇಲ್ಲ ಇದು. ಬೆಲೆ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲಪ್ಪ. ಈಗ ಇತ್ತೀಚೆಗೆ ನಮ್ಮ ಭಾಳಷ್ಟು ಚಿತ್ರಗಳು ಮಾಡ್ತಾ ಇದ್ದೀನಿ. ವೆರಿ ನೈಸ್ ವರ್ಕಿಂಗ್ ವಿತ್ ಶೋಭರಾಜ್ ಅವರ. ಆಗ್ಲಿಂದನೂ ಈಗವರೆಗೂ ನಾವು ಇರೋದೇ ಒಂದು ಇಂಡಸ್ಟ್ರಿಯಲ್ಲಿ. ಈಗ 40 ಇಯರ್ಸಿಂದ ನಾವು ಇವರು ಆಗಲಿ, ನಮ್ಮ ಕೌರವ್ ವೆಂಕಟೇಶು, ನಮ್ಮ ಗೋಪಿ ಅವರು, ಇವ್ರ ಜೊತೆ ಎಲ್ಲ ನಾನು ಇನ್ನೂ ಮಾಡ್ಕೊಂಡು ಬರ್ತಾ ಇರೋದು ಇಟ್ಸ್ ಒಂದು ಬ್ಲೆಸ್ಡ್ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಈ ಚಿತ್ರದ ನಾಯಕಿ ಬಂದು ಆರ್ಣ. ಆಲ್ ದ ಬೆಸ್ಟ್ ಯು. ಆಮೇಲೆ ಇನ್ನೊಂದು ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದಾಳೆ ಅವಳು, ಸುಷ್ಮಿತಾ. ಶಿ ಈಸ್ ಆಲ್ಸೋ ಒಳ್ಳೆ ಪ್ರತಿಭೆ ಇರುವಂಥ ಹುಡುಗಿ. ಗಾಡ್ ಬ್ಲೆಸ್. ಸೊ ಚಿತ್ರ ಚೆನ್ನಾಗಿ. ಅಮ್ಮ ಅಂತಂತಾರೆ, ಆಸ್ತಿಲ್ ಪಾಲ್ ಕೊಟ್ಟೇ ಇಲ್ಲ ಇಂಥ ಅಮ್ಮ. ಒಳ್ಳೇದಾಗ್ಲಿ. ಅಮ್ಮ ಯಾಕೆ ಕೊಡ್ಬೇಕು, ಮಕ್ಳು ಮಾಡಬೇಕು. ಹೌದಾ? ಹಾಂ ಅಲ್ವಾ? ಹಾಂ, ಬಿಗ್ ಬಾಸ್ ಇಲ್ಲಿ ಎಷ್ಟು ಗೆದ್ರಿ ಕೊಟ್ರೆ ನಂಗೆ ಏನಾದರೂ ಮಾತೇ ಇಲ್ಲ, ಅದು ಕೇಳಿಸಲ್ಲ ಅದು ಅಲ್ವಾ? ಅಲ್ಲ, ಅಮ್ಮ ಕೊಡ್ಬೋದು. ನೀನು ಈಗ 2 ಬಂದ್ಬಿಟ್ರೆ ಹೆಂಗೆ ಕೊಡೋದು? ಇಬ್ರಿಗೆ ಭಾಗ ಮಾಡ್ಬೋದು. ಸೊ ಖುಷಿ. ಆ್ಯಂಡ್ ಮೇಡಮ್ ಹೇಳೋದಲ್ಲ, ವಿಷ್ಣು ಸರ್ ಮೆಚ್ಚಿದಂಥ ನಟಿ. ಅಂಬರೀಷ್ ಅವರು ತುಂಬ ಪೇರಲ್ಲಿ ಸಕ್ಸಸ್ಫುಲ್ ನಟಿ. ಶಂಕರ್ ನಾಗ್ ಸರ್ ಎಲ್ಲರೂ ಜೊತೆ ಅದ್ಭುತವಾಗಿ ಪೇರಾಗಿ ಬಂದವರು. ಸೊ ಬಂದಳು ಕಾಂಚನ ಎಲ್ಲ ಮಾಡಿದವರು. ಸೊ ಬರೋದಕ್ಕೆ ಸ್ವಲ್ಪ ಲೇಟಾಗಿ ಬಂದರು. ಅದು ಸಾಂಗ್ ಇಟ್ಟ ಮೇಲಾರು ಬೇಗ ಬರ್ತಾರೆ ಅನ್ಕೊಂಡ, ಸಾಂಗ್ ಇಟ್ಟ ಮೇಲೂ ಬೇಗ ಬರಲ್ಲ, ಲೇಟಾಗಿ ಬಂದರು. ಖುಷಿ ಆಯಿತು. ಬಟ್ ನಮ್ಮ ಸಿನಿಮಾಗೆ ಬಂದಿರೋದು ಮೇಡಮ್ ಬಂದಿರೋದೇ ನಮಗೊಂದು ನಿಜವಾದ ದೊಡ್ಡ ಶಕ್ತಿ. ಆ್ಯಂಡ್ ಅವರೇ ಹೇಳಿದ್ನಲ್ಲ, ಹೆಸರಲ್ಲೇ ಅವ್ರದ್ದು ಕಮಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ನೋಡದೇ ಇರಬೇಡಿ, ದಯವಿಟ್ಟು ಬಂದು ನೋಡಿ. ಕಾಂಗ್ರೆಸ್ಸು, JDS, ಇಂಡಿಪೆಂಡೆಂಟ್ ಎಲ್ಲರೂ ಕೂತ್ಕೊಂಡು ನೋಡಿ. ಶೋಭರಾಜ್ ಸರ್ ಬಗ್ಗೆ ನಾನು ಒಂದೇ ಮಾತು ಹೇಳೋದು, ಸೀರಿಯಸ್ ಆಗಿ ನಾನು ಅವ್ರ ಜೊತೆ ಸಿನಿಮಾ ಮಾಡ್ತಾಯಿಲ್ಲ, ಸಿನಿಮಾ ಕಲಿತಾ ಇದ್ದೀನಿ. ಇವತ್ತಿಗೂ ನಾನು ಅವ್ರಂದರೆ ಅದೇ ಪ್ರೀತಿ ಇದೆ. ಬಿಕಾಸ್ ಸಿನಿಮಾ ಬಿಟ್ಟು ಅನಾವಶ್ಯಕವಾಗಿ ಬೇರೆ ವಿಚಾರದಲ್ಲಿ ನಾವು ನೋಡೇ ಇಲ್ಲ, ನೋಡೋಕ್ಕೂ ಸಾಧ್ಯ. ಈಗಲೂ ಸಹಿತ ಅವ್ರಿಗೆ ಎಷ್ಟೋ ಸಲ ಹೇಳ್ತಿರ್ತೀನಿ, ಎಷ್ಟೋ ಸಲ ನಂಗೆ ಚಾನಲ್ ಅವ್ರು ಸಹಿತ ಹೇಳ್ತಾರೆ, ಪ್ರಥಮ್ ಹೆಂಗೆ ನಿಮ್ಮ ಸಿನಿಮಾ ಮಾಡ್ತಿರ್ತಾರೋ ಅವ್ನು ಮಾತಾಡಿ ಸರ್ ಹತ್ರ ಒಂದು ಸ್ಮಾಲ್ ಸ್ಕ್ರೀನ್ ಶೋಸ್ಗೆ. ಸರ್ರು ಸಿನಿಮಾ. ಸೊ ಇದು ನನಗೆ ಬಹಳ ಖುಷಿಯಾಗುತ್ತೆ. ಯಾವತ್ತಿಗೂ ಇಂಥ 10 ಕಾರಣಗಳು ಶೋಭರಾಜ್ ಸರ್ ನಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ. ಇಫ್ ಐ ಗೆಟ್ ಎನ್ ಆಪರ್ಚುನಿಟಿ, ನಾನು ಇದೆಲ್ಲ ಮೀರಿ ಒಂದು ಮಾತು ಹೇಳಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಂದು ನಟಭಯಂಕರದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡೋರು. ಒಳ್ಳೆ ಪ್ರೈಸ್ಗೆ ನಾನು ಅದನ್ನ ಕಲರ್ಸ್ ಕೊಟ್ಟೆ. ಡಬ್ಬಿಂಗ್ ಸಮಯದಲ್ಲಿ ಒಂದು ಘಟನೆ ಇವತ್ತಿಗೂ ನಾನು ಬದುಕಿರೋ ತನಕ ಅದನ್ನ ಸ್ಮರಿಸ್ತೀನಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಹತ್ರ ಏನು ಕಲಿಬೇಕು ಅಂದರೆ ಅವ್ರ ಹತ್ರ ನಾನು ಕಲಿತೀನಿ. ಡಬ್ಬಿಂಗ್ ಎಷ್ಟೊತ್ತಿಗೆ ಬಾಮ್ಮ ಪ್ರಥಮ್ 6:30 ಪ್ಯಾಕಪ್ ಅಮ್ಮ, ಒಂದು 7 ಗಂಟೆಗೆ ಬಂದ್ಬಿಡ್ತೀನಿ, ಇಟ್ಕೊಂಡ್ಬಿಡಮ್ಮ ಅಲ್ಲೇ ರಾಜೇಶ್ ರಾಮನಾಥ್ ಹತ್ರ ಅಂತ ಹೇಳಿದ್ರು. ಸರ್ ಲಗ್ಗೆರೆ ಬ್ರಿಡ್ಜ್ ಹತ್ರ ಶೂಟಿಂಗ್ ನಡೀತದೆ, ಸುಮ್ನಹಳ್ಳಿ ಹತ್ರ. ಅಲ್ಲಿಂದ ರಾಜೇಶ್ ರಾಮನಾಥ್ ಸ್ಟುಡಿಯೋ ಬಂದು ಅರೌಂಡ್ ಒಂದು ½ ಆನ್ ಅವರ್ ಅದು. ಸೊ ಇನ್ನೇನು ಬರ್ತಾರೆ 6:30 7 ಗಂಟೆ ಬರ್ತಾರೆ ಅಂದ್ಕೊಂಡು ನಾವು ರೆಡಿ ಆಗಿದ್ವಿ. 7 ಆಯಿತು, 7:30 ಆಯಿತು, 8, 8:30, 9, 9:15 ಎಲ್ಲ ಆಗೋಯ್ತು. 9:45 ಅಷ್ಟೊತ್ತು ಫೋನ್ ಮಾಡಿ, ಎಲ್ಲಿದ್ದೀರಾ? ಅಲ್ಲೇ ಬಂದ್ಬಿಡ್ತೀನಮ್ಮ ಅಂತ ಬಂದರು. ಸೊ ಡಬ್ಬಿಂಗ್ ಏನು ಕೂತ್ಕೊಂಡ್ರೆ ಹಂಗಾಗ ಸರ್ ಏನಾರು ನಾನೇನು ಮಾಡಿದ್ದೆ, ಒಂದು ಸಲ ಶೂಟ್ಗೆ ಒಂದ್ಸಲ ಕರೆಸಿ, ಬೆಳಗ್ಗೆ 10 ಗಂಟೆಗೆ ಕರೆಸಿ ಸಂಜೆ 4 ಗಂಟೆ ತನಕ ಶೂಟ್ ಮಾಡೋಕ್ಕಾಗಿರಲ್ಲ. ಸೊ ಇದೆಲ್ಲ ಆದಾಗ ಏನೋ ಬೇಜ್ ಇಟ್ಕೊಂಡು ಹಿಂಗೆ ಮಾಡೋರು ಸರ್ ಅಂದಾಗ, ಪ್ರಥಮ್ ಬೇರೆ ಸಿನಿಮಾ ಶೂಟ್ ನಡೀತಾ ಇತ್ತು ಅಲ್ಲೇ, ಒಂಚೂರು ಮಳೆ ಬತ್ತಿತ್ತು, ಲೈಟ್ ಹೋಗಿತ್ತು. ಅದು ಒಂದೇ ಒಂದು ಸೀನ್ ಸಣ್ಣದು ಮಾಡಲ್ಲ ಅಂದರೆ ಪುನಃ ಇನ್ನೊಂದು ಡೇ ಶೂಟ್ ಎಕ್ಸ್ಟೆಂಡ್ ಆಗೋದು. ಇನ್ನೊಂದು ಡೇ ಶೂಟ್ ಎಕ್ಸ್ಟೆಂಡ್ ಆಗಿರೋ ಪುನಃ ಕನಿಷ್ಠ ಅವ್ರಿಗೆ 1.5 ಲಕ್ಷ ಲಾಸ್ ಆಗೋದು. ಈಗ ನಿಮ್ಮ ಸ್ಟುಡಿಯೋಗೆ ಎಷ್ಟು ಖರ್ಚಾಯ್ತೆ? 1 ಅವರ್ಗೆ 600 ರೂಪಾಯಿ ಹೋಗುತ್ತೆ. ನಿಮ್ಗೆ 2 ಅವರ್ಗೆ 2,200 ರೂಪಾಯಿ ಹೋಗುತ್ತೆ. ಅದೇ 1 ಡೇ ಎಕ್ಸ್ಟೆಂಡ್ ಆದರೆ ಅವ್ರಿಗೆ 1.5 ಲಕ್ಷ ಲಾಸ್ ಆಯ್ತು. ಈಗ ನಿಮಗೆ 1,000 ರೂಪಾಯಿ ಲಾಸ್ ಆಗೋದು ಬೆಸ್ಟು ಅಥವಾ ಅವ್ರಿಗೆ 1.5 ಲಕ್ಷ ಲಾಸ್ ಆಗೋದು ಬೆಸ್ಟು? ಸೊ ಅದಕ್ಕೋಸ್ಕರ ಇದ್ದು ಆ ಟೆನಿಕಷ್ಟು ಮುಗಿಸ್ಕೊಬಿಡೋಣ, ನಾನು ಮುಗಿಸ್ಬಿಟ್ಟು ಬಂದೆ, ಏನು ತಲೆ ಕೆಡ್ಸ್ಕೊಬೇಡಿ ಮಾಡೋಣ. ಸೊ ಇಂಥ ಹಲವು ಕಾರಣಗಳು ನಮಗೆ ಇನ್ಸ್ಪಿರೇಷನ್ ಆಗ್ತಾರೆ. ಸಿನಿಮಾ ಮಾಡಿದ್ರೆ ಹೇಗೆ ಮಾಡಬೇಕು, ಅಂದರೆ ಸಿನಿಮಾನ ಹೇಗೆ ಜಸ್ಟಿಸ್ ಕೊಡಬೇಕು, ಸಿನಿಮಾನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು. ನಾನು ಇವರಿಂದ, ಕೋಟೆ ಸರಿಂದ ಯಾವತ್ತಿಗೂ ಕಲಿತೀನಿ. ನಾನು ಅದಕ್ಕೆ ಇವತ್ತು ಅವ್ರು ಗೆದ್ದಾಗ ಕರೆದು ಫಸ್ಟ್ ಪ್ರೆಸ್ ಮೀಟ್ ಸಂಭ್ರಮ ನಮ್ಮ ಸೆಟ್ಟಲ್ಲಿ ಆಗಬೇಕು ಅಂತ ಆಸೆಪಟ್ಟೆ. ಗಂಡ ಮತ್ತು ಹೆಂಡತಿ ಇಬ್ಬರು ಬಂದಿದ್ದಾರೆ, ನಿಜಕ್ಕೂ ಬಹಳ ಹೆಮ್ಮೆ.
ಶೋಭರಾಜ್ ಸರ್ ಹೇಳೋದನ್ನು ನಾನು ಬಹಳ ಪ್ರೀತಿಯಿಂದ ಕೇಳ್ತೀನಿ. ಡೈರೆಕ್ಷನ್ ಆಸಕ್ತಿನ ಬಿಟ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡಲಿ ಅಂತ ಕೇಳ್ಕೊತೀನಿ. ಓಕೆ, ಹೋದ ಸಲ ಅವ್ರು ಬೆಂಕಿ ಹಚ್ಚಿರೋದು ಸಾಕಾಗಿದೆ, ಎಲ್ಲರೂ ಅದನ್ನೇ ಕೇಳ್ತಿರ್ತಾರೆ. ಇರಲಿ.